ನಾವು ಸ್ವಲ್ಪ ನಮ್ಮ ಸ್ವಾರ್ಥವನ್ನು ಬಿಡಬೇಕಾಗಿದೆ. ನಾವೆಲ್ಲರೂ ಕೂಡ ಇವತ್ತು ಸಾಂಸಾರಿಕ ಜೀವನದಲ್ಲಿ, ವ್ಯಾವಹಾರಿಕ ಜೀವನದಲ್ಲಿ ಇವತ್ತು ಬ್ಯುಸಿ ಆಗಿಬಿಟ್ಟಿದ್ದೇವೆ. ನಮಗೆ ಧರ್ಮಕ್ಕೋಸ್ಕರ ಸಮಯ ಇಲ್ಲ, ರಾಷ್ಟ್ರಕ್ಕೋಸ್ಕರ ಸಮಯ ಇಲ್ಲ, ಸಮಾಜವನ್ನು ತಿಡ್ಲಿಕ್ಕೋಸ್ಕರ ಸಮಯ ಮೊದಲೇ ಇಲ್ಲ. ಹಾಗಾದ್ರೆ ಸಮಾಜವನ್ನು ತಿದ್ದುವವರು ಯಾರು? ನೋಡಿ, ಒಂದು ವೇಳೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ವೇಳೆ ಅವರ ಸಂಸಾರ, ಅವರ ಹೆಂಡತಿ, ಅವರ ಮಕ್ಕಳ ಕಡೆ ಗಮನ ಕೊಟ್ಟು ಸ್ವಾರ್ಥ ಜೀವನವನ್ನ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇತ್ತ ಅನ್ನೋದನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಮ್ಮೆಷ್ಟೋ ಕ್ರಾಂತಿಕಾರಿಗಳು, ನಮ್ಮೆಷ್ಟೋ ರಾಷ್ಟ್ರ ಪುರುಷರು ದೇಶಕ್ಕೋಸ್ಕರ ಪ್ರಾಣವನ್ನು ಬಿಟ್ರು, ಸಂಸಾರವನ್ನು ಬಿಟ್ರು. ಎಷ್ಟೋ ಕಡೆಗಳಲ್ಲಿ ಮದುವೆಯಾದಂತಹ ಯುವಕರು ಕೂಡ ನನಗೆ ಮದುವೆ ಬೇಡ, ಯಾವಾಗ ಸ್ವಾತಂತ್ರ್ಯ ಸಿಗ್ಲಿ ನಂತರ ಮದುವೆ ಆಗ್ತಾನೆ ಅನ್ನುವಂಥ ಸಂಕಲ್ಪವನ್ನ ಮಾಡಿದ್ರು. ಅವರು ಮಾಡಿದಂತ ತ್ಯಾಗ ನಾವು ಇವತ್ತು ಭೋಗವನ್ನು ಭೋಗಿಸ್ತಾ ಇದ್ದೀವಿ. ಅವರು ಮಾಡಿದ ತ್ಯಾಗ ನಾವು ಭೋಗವನ್ನು ಭೋಗಿಸ್ತಾ ಇದ್ದೀವಿ ಇವತ್ತು. ಆದ್ರೆ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ, ನಮಗೆ ಸಂಸಾರ ದೊಡ್ಡದು, ಇವತ್ತು ವ್ಯವಹಾರ ದೊಡ್ಡದು, ಸಮಾಜ ಬೇಡ, ರಾಷ್ಟ್ರ ಬೇಡ, ಧರ್ಮ ಯಾವುದು ಕೂಡ ಬೇಡ ಇವತ್ತು ನಮಗೆ. ಹಾಗಾದ್ರೆ ನಮ್ಮ ರಕ್ಷಣೆ ಯಾರು ಮಾಡ್ಬೇಕಾಗಾದ್ರೆ? ನಮ್ಮ ಧರ್ಮ, ನಮ್ಮ ಸಮಾಜ ರಕ್ಷಣೆ ಯಾರು ಮಾಡ್ಬೇಕಾಗಾದ್ರೆ? ನಾವೇ ಸಮಯವನ್ನು